ಇದಾದ ಮೇಲೆ ನಾನೀಗ 4 ತಂತಿ ಹೇಳಲೇಬೇಕು. ಯಾಕಂದರೆ ಅದು ನನ್ನನ್ನು ಭಾಳ ಕಾಡ್ಬಿಟ್ಟಿದೆ. ಅದು ಈ 2 ದಿವಸದಲ್ಲಂತೂ ತುಂಬ ಕಾಡ್ಬಿಟ್ಟಿದೆ. ನಾನು PhD ಕೂಡ ಅಷ್ಟು ಓದಿದ್ನೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಅದು ಇರೋದೇ ಹಾಗೆ. ಎಷ್ಟು ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಿರೋ ಅಷ್ಟು ಕನ್ಫ್ಯೂಸ್ ಆಗ್ತದೆ. ಆ ಪದ್ಯ ಇರೋದೇ ಹಾಗೆ. ಇರೋದು ತುಂಬ ಸುಲಭ, ತುಂಬ ಸುಲಭ. ಅದು ನಾನು ಹಾಡು ತಂದಿದ್ದೆ, ಅದಕ್ಕೂ ಆಗ್ತಾಯಿಲ್ಲ, ಪ್ಲೇ ಮಾಡೋಕ್ಕಾಗ್ತಾಯಿಲ್ಲ. ಹಾಡು ತಮಗೆ ಗೊತ್ತಿದೆ, ತುಂಬ ಸುಲಭವಾದ ಹಾಡು ಕೇಳೋದಕ್ಕೆ. ಆವು ಈವಿನ ನಾವು ನೀವಿಗೆ ಆನು ತಾನದ ತನನನ, ನಾನು ನೀನಿನ ಈನಿ ನಾನಿಗೆ ಬೇನೆಯೇನೋ ಜಾಣಿನ, ಚಾರು ತಂತ್ರಿಯ ಚರಣ ಚರಣದ ಘನಘನಿತ ಚತುರಸ್ವನ, ಹತವೋ ಹಿತವೋ ಆ ಅನಾಹತ ಮಿತಿ ಮಿತಿಗೆ ಮಿತಿ ನನನನ, ಬೆನ್ನಿ ನಾನಿಕೆ ಜನನ ಜಾನಿಕೆ ಮನನವೇ ತಹಿತಸ್ತನ, ಗೋವಿನ ಕೊಡುಗೆಯ ಹಡಗದ ಹುಡುಗಿ ಬೆಡಗಿಲೆ ಬಂದಳು ನಡು ನಡುಗಿ, ಸಲಿಗೆಯ ಸುಲಿಗೆಯ ಬಯಕೆಯ ಒಲುಮೆ ಬಯಲಿಯ ನೇಗೆಯ ಸಿರಿಯುಡುಗಿ, ನಾಡಿಯ ನಡಿಗೆಯ ನಲುವಿನ ನಾಲಿಗೆ ನೆನೆದಿರೆ ಸೋಲುವ ಸೊಲ್ಲಿನಲಿ, ಮುಟ್ಟದ ಮಾಟದ ಹುಟ್ಟದ ಥಟ್ಟಿಗೆ ಜೇನಿನ ಥಳಮಳಿ ಸನಿಹಹನಿ, ಬೆಚ್ಚಿದ ವೆಚ್ಚವು ಬಸರಿನ ಮೊಳಕೆ ಬಚ್ಚಿದ್ದಾವದು ನಾತಿಳಿಯೇ, ಭೂತದ ಭಾವ ಉದ್ಭವ ಜಾವ ಮೊಲೆ ಊಡಿಸುವಳು ಪ್ರತಿಭೆನವ, ಚಿತ್ತಿ ಮಳಿ ತತ್ತೀ ಹಾಕತಿತ್ತು ಸ್ವಾತೀ ಮುತ್ತಿನೊಳಗ, ಸತ್ತಿಯೋ ಮಗನ ಅಂತ ಕೂಗಿದರು ಸಾವೀ ಮಗಳು ಭಾವೀ ಮಗಳು ಕೂಡಿ, ಈ ಜಗ ಅಪ್ಪ ಅಮ್ಮನ ಮಗ ಅಮ್ಮನೊಳಗ ಅಪ್ಪನ ಮೊಗ, ಅಪ್ಪನ ಕತ್ತಿಗೆ ಅಮ್ಮನ ನೊಗ, ನಾ ಅವರ ಕಂದ ಶ್ರೀ ಗುರುದತ್ತ ಅಂದ, ನಾನು ನೀನು ಆನು ತಾನು ನಾಕೇ 4 ತಂತಿ, ಸೊಲ್ಲಿಸಿದರು ನಿಲ್ಲಿಸಿದರು ಓಂ ಓಂ ದಂತಿ, ಗಣನಾಯಕ ಮೈಮಾಯಕ ಸೈಸಾಯಕ ಮಾಡಿ, ಗುರಿಯ ತುಂಬಿ ಕುರಿಯ ಕಣ್ಣು ಧಾತು ಮಾತು ಕೂಡಿ. ಇದು ಪದ್ಯ. ಇಷ್ಟೇ ಇರೋದು. ಆದರೆ ಅರ್ಥ ಮಾಡ್ಕೋಬೇಕಾದ್ರೆ ತುಂಬ ಪರಿಶ್ರಮ ಬೇಕು ಅಂತ ಅನಿಸ್ತು ನನಗೆ. 4 ತಂತಿ ಅಂತ ಹೇಳ್ತಾರೆ. ಇದನ್ನು ವಿಶ್ಲೇಷಣೆ ಮಾಡಿದ್ದು ನಾನು ಸಾಕಷ್ಟು ಜನರನ್ನು ಕೇಳ್ಕೊಂಡು ಮಾಡ್ಕೊಂಡದ್ದು, ವಿದ್ವಾಂಸರನ್ನೆಲ್ಲ ಕೇಳಿದ್ದು. ಆದರೆ ಯಾರಲ್ಲೂ ಒಂದು ಏಕಮತದ ಅಭಿಪ್ರಾಯ ಇಲ್ಲ. ಎಲ್ಲರೂ ಬೇರೆ ಬೇರೆ ಅರ್ಥ ಮಾಡ್ಕೊಂಡು ಹಾಗೆ. ಆದರೆ ಕೆಲವೊಂದು ನಿರ್ದೇಶನಗಳನ್ನು ಬೇಂದ್ರೆಯವರು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಾವು ಚಿತ್ರ ಬಿಡಿಸ್ಕೊಂಡು ಹೋಗಬೇಕು. ಇದು ನಿಸರ್ಗದ ವರ್ಣನೆ ಮಾಡಿದ ಹಾಗೆ. ಆಕಾಶ ನೋಡಿದಾಗ ಒಬ್ಬರಿಗೆ ಮೋಡ ಆನೆ ಥರ ಕಾಣಿಸಿ, ಇನ್ನೊಬ್ಬರು ಸಿಂಹನ ಥರ ಕಾಣಿಸ್ಬೋದು. ಸಿಂಹನ ಆನೆ, ಹೌದು ನಿನಗೆ ಆನೆ ಕಾಣಿಸಿದ್ರೆ ಆನೆಪ್ಪ, ನನಗೆ ಸಿಂಹ ಕಾಣಿಸಿದ್ರೆ ಸಿಂಹ. ಹಾಗೆ ಒಂದು ಇದನ್ನು ಆಗಲೇ ಶ್ರೀಮಾನ್ ರಾಮಸ್ವಾಮಿಯವರು ಹೇಳಿದ್ರು, ಉದ್ಭವ ಅಂತ ಹೇಳಿದರು. ಅದಕ್ಕೆ ಹೇಳ್ತಾರೆ ಇದೊಂಥರ ಬೀಜೋದ್ಭವವಾದಂಥ ಹಾಡು ಇದು ಅಂತ. ಇದನ್ನು ಒಂದು ವಿಶೇಷ ಪ್ರಕಾರ ಅಂತ ಕರೀತಾರೆ. ಇದನ್ನು ಸಾಮಾನ್ಯವಾಗಿ ಬೀಜಾಕ್ಷರ ರೂಪದ ಶ್ರುತಿ ಕಾವ್ಯ ಅಂತ ಕರೀತಾರೆ. ಬೀಜಾಕ್ಷರ ರೂಪದ ಶ್ರುತಿ ಕಾವ್ಯ. ಸ್ವಲ್ಪ ವಿಸ್ತಾರ ಮಾಡಿ ಹೇಳಿದ್ರು ಅಡ್ಡಿಲ್ಲ, ಹೇಳಬೇಕಿದನ್ನು. ಬೀಜಾಕ್ಷರ ರೂಪದ ಶ್ರುತಿ ಕಾವ್ಯ ಅಂದರೆ ಒಂದೇ ಒಂದು ಬೀಜದ ಅಕ್ಷರದ ಮೇಲೆ ಇಡೀ ಕಾವ್ಯ ರಚನೆ ಆಗಿರುವಂಥದ್ದು. ಒಂದೇ ಅಕ್ಷರದ ಮೇಲೆ, ಪದ ಅಲ್ಲ, ಒಂದೇ ಒಂದು ಅಕ್ಷರದ ಮೇಲೆ ಇಡೀ ಕಾವ್ಯ ರಚನೆ ಆಗಿರೋ ಹಾಗೆ ಇದರ ಪ್ರಧಾನತೆ ಏನು ಅಂದರೆ ಶ್ರುತಿ, ಕೇಳುವಂಥದ್ದು. ಪ್ರತಿಯೊಂದು ಅಕ್ಷರ ವಿಶ್ಲೇಷಣೆ ಮಾಡುವ ಕಾರಣ ಇಲ್ಲ, ಅದು ಭಾವನೆಯನ್ನು ಕೊಡ್ತಾ ಹೋಗ್ತದೆ, ಉದ್ಭವ ಮಾಡ್ತಾ ಹೋಗ್ತದೆ. ಇದರ ಅರ್ಥ ಹೇಗೆ? ಇದಕ್ಕೆ ನಾನು ಸಾಶಿ ಮರಳಯ್ಯನವರಿಗೆ ತುಂಬ ಕೃತಜ್ಞನಾಗಿರಬೇಕು. ನಾ ಕೇಳಿದೆ ನಿಮಗೇನಿದೆಯಾ ಅಂತ. ಬೆಳಗ್ಗೆ ಪುಸ್ತಕ ಕಳಿಸ್ಕೊಟ್ರು, ಪಾಪ ಒಳ್ಳೆ ಪುಸ್ತಕ ಕಳಿಸ್ಕೊಟ್ರು, ಅವ್ರು ಬರೆದಂಥದ್ದು. ಅದನ್ನು ಇಟ್ಕೊಂಡು ಸುಮಾರು ವಿದ್ವಾಂಸರನ್ನು ಕೇಳಿ ಮಾಡ್ಕೊಂಡಂಥದ್ದು. ಮನುಷ್ಯನಿಗೆ ಇದು ಅನಲೈಸ್ ಮಾಡ್ಕೊಳ್ಳೋದು ಹೀಗೆ ಬಹುಶಃ ಅನಿಸುತ್ತೆ. ಮನುಷ್ಯನಿಗೆ ಸ್ವಯಂ ವೇದ್ಯವಾದಂಥ ಒಂದು ನೋವು ಇದೆ ಅಂತ, ಒಂದು ನೋವಿದೆ ಮನುಷ್ಯನಿಗೆ. ಅದನ್ನು ಬೇಂದ್ರೆಯವರು ಇದು ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಇಂಗ್ಲೀಷಲ್ಲಿ ಒಂದು ಬರೀತಾರೆ, ಭಾಷಣ ಮಾಡ್ತಾರೆ. ಭಾಷಣದಲ್ಲಿ ಒಂದು ಪ್ಯಾರಾಗ್ರಾಫ್ ಬರೀತಾರೆ, ಅದು ಬಹಳ ಮುಖ್ಯ ಅನಿಸುತ್ತೆ ನನಗೆ ಹೋಗ್ಬೇಕಾದ್ರೆ. ಮ್ಯಾನ್ಸ್ ಐಡೆಂಟಿಟಿ ಈಸ್ 4-fold. ಮನುಷ್ಯನ ಗುರುತಿಸುವಿಕೆ ಇರುವುದು 4 ಹಂತಗಳಲ್ಲಿ. ನಾನು, ನೀನು, ತಾನು, ಆನು. ನಾನು, ನೀನು, ಆನು, ತಾನು 4. ನು ಈಸ್ ಸೆನ್ಸಿಬಿಲಿಟಿ, ಮನುಷ್ಯನ ಸಂವೇದನೆ. ನು ಅನ್ನುವಂಥದ್ದು ಮನುಷ್ಯನ ಸಂವೇದನೆ. ನೋ ಅಥವಾ ನೋವು, ನೋಂಪಿ ಆರ್ ಸ್ಪೆಷಲ್ ಫಾರ್ಮ್ಸ್ ಆಫ್ ಸೆನ್ಸಿಬಿಲಿಟಿ ಟರ್ನ್ಡ್ ಇನ್ ಟು agony. I cannot see myself, not even my face, yet I love it. That is ನಾನು, I. You can see me as I am, but cannot participate in my sensibility. That is ನೀನು, you. ತಾನು is the received self. ಆನು is the receiving self, the one that discovers itself by surrender. These 4 strings, when turned, can make the other music of all particularity. ಅಂತ ಅದು ಸ್ವಲ್ಪ ವಿಚಾರ ಮಾಡ್ಕೊಂಡು ಹೋಗೋಣ ಹೇಗಿದೆ ಅಂತ. ನು ಅಂದರೆ ನೋವು ಅಂತ. ನು ಅಂದರೆ ನೋವು.
ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ನೋವಿದೆ, ಅದು ನೂ ಇದೆ. ಇದನ್ನು ನೂ ಅನ್ನುವಂಥದ್ದು ನಾ, ನೀ, ಆ ಮತ್ತು ತ ಎಂಬುವುಗಳನ್ನು ಮಂತ್ರ ರೂಪದಲ್ಲಿ ಇಡಿಯಾಗಿ ಸಮರಸಗೊಳ್ಳುವಂಥ ಸೃಜನಾತ್ಮಕವಾದಂಥ ಪ್ರೇಮದ ಸಾಂಕೇತಿಕ ಶಬ್ದ ಅಂತ ಬರೀತಾರೆ. ಬರೀ ಒಂದು ನೂ ಅನ್ನೋದಿದೆಯಲ್ಲ, ಇದನ್ನು ಜೋಡಿಸ್ಬೇಕು. ಎದ್ರ ಜೊತೆಗೆ ಜೋಡಿಸ್ಬೇಕು? ಆ, ನೀ, ತ, ಆ 4 ಜೋಡಿಸ್ಬೇಕು. ಇದನ್ನು ಅವರೊಂದು ಚಿತ್ರ ಬರೆದು ತೋರಿಸ್ತಾರೆ. ಹೀಗೆ ಒಂದು ಚೌಕೋನ ಮಾಡಿ, ಚೌಕೋನದೊಳಗೆ ಮೇಲ್ಗಡೆ ನೀ, ನ, ಆ, ತ, ಸೆಂಟ್ರದಲ್ಲಿ ನೂ. ಅವ್ರು ಬರೆದು ತೋರಿಸಿ ಚಿತ್ರ ಅದು. ಸೆಂಟ್ರದಲ್ಲಿ ನೂ ಅಂತಿದೆ. ಇದನ್ನು ಸೇರಿಸ್ಕೊಂಡ್ರೆ, ಮೇಲಿಂದ ಇದಕ್ಕೆ ಸೇರಿಸ್ಕೊಂಡ್ರೆ ನೀನು ಆಯಿತು. ಇಲ್ಲಿ ನಾ ಇದೆ, ನಾನು ಆಯಿತು. ಇಲ್ಲಿ ಸೇರಿಸ್ಕೊಂಡ್ರೆ ತಾನು ಆಯಿತು. ಇಲ್ಲಿ ಸೇರಿಸ್ಕೊಂಡ್ರೆ ಆನು ಆಯಿತು. ನೂ ಈಸ್ ಕಾಮನ್ ಟು ಆಲ್ ಆಫ್ ದೆಮ್. ಅಂದರೆ ನೋವು ಎಲ್ಲ ಕಡೆಗೂ ಇರುವಂತಹದ್ದೇ. ಅದನ್ನು 4 ಜೊತೆಗೆ ಸೇರಿಸ್ಕೋಬೇಕು. ಅದಕ್ಕೆ ಹೇಳ್ತಾರೆ, ಈ ನೋವು ಅನ್ನುವಂಥದ್ದು ಇದೆಯಲ್ಲ, ನೋವು ಇದೆಯಲ್ಲ, ಇದು ಒಂದು ತಪ, ಒಂದು ನೋವು. ಒಂದು ಅದ್ಭುತವಾದ ಚಿಂತನೆ ಕೊಡ್ತಾರೆ. ಈ ನೋವು ಮುಂದೆ ಅನುಭವ ಆಗುವಂಥದ್ದು. ನೋವಿಲ್ಲದೆ ಅನುಭವವಿಲ್ಲ ಅಂತ ಗಮನಿಸಬೇಕಾದ್ದು. ಯಾವುದೇ ಅನುಭವ ಆಗಬೇಕಾದ್ರೂ ನೋವು ಬೇಕು. ನೋವಿಲ್ಲದೆ ಅನುಭವ ಇಲ್ಲ. ಅನಿಸುತ್ತೆ ನೋವೆಲ್ಲಿದೆ, ಆರಾಮಾಗಿ ಕೂತ್ ಮನೆಯಾಗ ಸಿನಿಮಾ ನೋಡ್ತಾ ಇದ್ದೀನಿ, ನೋವೇನಿದೆ ಅಂತ ಅನ್ಬೋದು. ನೋವು ನಿಮಗೆ ಗೊತ್ತಾಗಲಿಕ್ಕಿಲ್ಲ. 3 ತಾಸು ಕೂತ್ ನೋಡೋದು ಕಣ್ಣಿಗೆ ತುಂಬ ನೋವಾಗ್ತದೆ, ಅದು ಹೇಳಲ್ಲ. ನಾನು 8 ತಾಸು ಕೂತ್ 8 ತಾಸು ನಡ್ಕೊಂಡು ಹೋಗ್ತೇನೆ, 8 ತಾಸು ನಿಂತು ಪಾಠ ಮಾಡ್ತೇನೆ ಅಂದಾಗ ನನಗೆ ಆವಾಗ ಗೊತ್ತಾಗಲಿಕ್ಕಿಲ್ಲ, ರೋಮಾಂಚನಾಗಿ ಮಾತಾಡ್ತಬಹುದು. ಆದರೆ ನಿಲ್ಲುವಾಗ ದೇಹಕ್ಕೆ ನೋವು ಆಗಿರುತ್ತೆ. ಈಗ ನೀವು ಅಲ್ಲಿಂದ ಮನೆಯಿಂದ ಬರಬೇಕಾದ್ರೆ ಮಳೆಯಲ್ಲಿ ಕೊಡೆ ಹಿಡ್ಕೊಂಡು ನೋವು ಪಟ್ಕೊಂಡೇ ಬರಬೇಕು. ನಾನು ಅಲ್ಲಿಂದ ಬರ್ಬೇಕಾದ್ರೆ ನೋವು ಬರಬೇಕು. ಆದರೆ ಮುಂದೆ 10 ವರ್ಷ ಆದಮೇಲೆ ಅಯ್ಯೋ ಅವತ್ತು ಏನು ಮಳೆ ಬಂದಿತ್ತಲ್ಲ ಅಂತ ನೆನಪಾಗಿ, ಅದಕ್ಕೆ ಹಿಂದಕ್ಕೊಂದು ಸಲ ಆರ್ಟಿಕಲ್ ಬರೆದಿದ್ದೆ ನಾನು, ಆಲ್ ಯುವರ್ ಚೈಲ್ಡ್ಹುಡ್ ಸಫರಿಂಗ್ಸ್ ಬಿಕಮ್ ಎ ಪಾರ್ಟ್ ಆಫ್ ಯುವರ್ ನಾಸ್ಟಾಲ್ಜಿಯಾ ಲೇಟರ್ ಅಂತ. ನನ್ನ ಸಣ್ಣ ವಯಸ್ಸಿನಲ್ಲಿ ಆದಂತಹ ಕಷ್ಟ ಪರಿಸ್ಥಿತಿಗಳೆಲ್ಲ ಮುಂದೆ ನೆನೆಸ್ಕೊಂಡು ಸಂತೋಷ ಪಡ್ತೀವಿ ಅಲ್ವಾ. ನಾನು ಹೇಳ್ತೀನಿ, ಈಗ ಅದು ಹುಡುಗರಿಗೆ ಧಾರವಾಡದಲ್ಲಿದ್ದಾಗ ಏನು ಮಳೆನೋ ಮಾರಾಯ, ರೇನ್ಕೋಟ್ ಹಾಕ್ಕೊಂಡು 4 ಮೈಲ್ ನಡ್ಕೊಂಡು ಹೋಗ್ಬೇಕು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಂತ ನೆನೆಸ್ಕೊಂಡು ಸಂತೋಷ ಪಡ್ತೇನೆ. ಈಗ ದುಃಖ ಇಲ್ಲ ನನಗೆ, ಆಗ ದುಃಖ ಪಟ್ಟದ್ದು. ಆಗಿನ ನೋವು ಇವತ್ತಿನ ಅನುಭವ ಆಗಿದೆ ನನಗೆ. ಅದಕ್ಕೆ ಹೇಳ್ತಾರೆ ನೋವಿಲ್ಲದೆ ಅನುಭವ ಇಲ್ಲ ಅಂತ. ಈ ನೂ ಅನ್ನುವಂಥದ್ದು ಏನಿದೆಯಲ್ಲ, ನೋವು, ನೂ ಅನ್ನೋ ಪದ ಇದೆಯಲ್ಲ, ಇದನ್ನು ನೂಲಬೇಕು ಅಂತ. ನೂಲೋದಂದ್ರೆ ಏನು? ನೂಲು ತೆಗೆಯೋ ತಮ್ಮ ಕಲ್ಪನೆ ಮಾಡ್ಕೊಳ್ಳಿ. ಹತ್ತಿ ಹಿಡ್ಕೊಂಡು ನೂಲು ತೆಗಿಬೇಕಾದ್ರೆ ಹತ್ತಿಯ ಗರ್ಭದಿಂದ ಎಳೆ ಬರ್ತಾ ಹೋಗ್ತದೆ. ಹತ್ತಿ ಇಲ್ಲ, ದಾರ ಇಲ್ಲ ಒಳಗದ್ರೊಳಗೆ, ಹತ್ತಿ ಮಾತ್ರ ಇರುವಂಥದ್ದು. ಎಳೆದ ಹಾಗೆ ಒಂದು ದಾರ ಬಂದ ಹಾಗೆ ಹತ್ತಿಯ ಗರ್ಭದಿಂದ ಎಳೆ ಬರ್ತಾ ಹೋಗ್ತದೆ. ಅದನ್ನು ಹೇಳ್ತಾರೆ ಅವರು. ಹಾಗೆ ನೂತಾಗ ನಾನು, ನೀನು, ಆನು, ತಾನು ಎಂಬ ರೂಪವನ್ನು ನೂ ಪಡೀತದೆ. ಈ ನೋವು ಅನ್ನುವಂಥದ್ದು 4 ರೂಪಗಳನ್ನು ಪಡ್ಕೊಳ್ಳುತ್ತದೆ. ಈ 4 ರೂಪವೇ 4 ತಂತಿ ಅಂತ. ನನ್ನ ನೋವು ಆ ಜೊತೆಗೆ ಸೇರಿಕೊಂಡಾಗ ಆನು ಆಯಿತು, ತಾ ಸೇರ್ಕೊಂಡಾಗ ತಾನು ಆಯಿತು, ನೀ ಜೊತೆ ಸೇರಿಕೊಂಡಾಗ ನೀನು ಆಯಿತು, ನಾ ಜೊತೆ ಸೇರಿಕೊಂಡಾಗ ನಾನು ಆಯಿತು. ಈ ಬೇಂದ್ರೆಯವರ 4 ತಂತಿಯ ದರ್ಶನದ ಮೂಲ ಎಲ್ಲಿದೆ ಅಂದರೆ, ಸೋಯಮಾತ್ಮ ಚತುಷ್ಪಾತ್ ಅಂತ ಶ್ರುತಿ ವಾಕ್ಯದಲ್ಲಿ ಇದೆ ಅಂತ. ಬಹುಶಃ ಅವರು ಅಲ್ಲಮನ ವಚನವನ್ನು ಕೇಳಿರಬೇಕು, ಪ್ರಭಾವಿತರಾಗಿದ್ದರೂ ಆಗಿರಬೇಕು. ಅಲ್ಲಮನ ವಚನ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ವರ್ಷ ಹಿಂದೆ ಬರೆದಿದ್ದದು, 12ನೇ ಶತಮಾನದಲ್ಲಿ. ನಾನೊಂದು ಪ್ರಮಾಣು, ನೀನೆಂಬುದು ಪ್ರಮಾಣು, ಸ್ವಯಂ ಎಂಬುದು ಪ್ರಮಾಣು, ಪರಂ ಎಂಬುದು ಪ್ರಮಾಣು. ಅಲ್ಲಮ ಪ್ರಭು 4 ನೀಡ್ತಾನೆ ಎತ್ತಿ. ಹೇಗೆ? ನಾನೆಂಬುದು ಪ್ರಮಾಣು, ನೀನೆಂಬುದು ಪ್ರಮಾಣು, ಸ್ವಯಂ ಎಂಬುದು ಪ್ರಮಾಣು, ಪರಂ ಎಂಬುದು ಪ್ರಮಾಣು, ಪ್ರಮಾಣು ಎಂಬುದು ಪ್ರಮಾಣು, ಗುಹೇಶ್ವರನೆಂಬುದು ಮಾತ್ರ ಅಪ್ರಮಾಣು. ಗುಹೇಶ್ವರನ ಪ್ರೂವ್ ಮಾಡೋಕ್ಕಾಗೋದಿಲ್ಲ, ಉಳಿದೆಲ್ಲ ಪ್ರಮಾಣ ಇದೆ. ಕವನದ 4ನೇ ಭಾಗದಲ್ಲಿ ಇವರೇ ನಮ್ಮ ಬೇಂದ್ರೆಯವರು 4 ತಂತಿಗಳನ್ನು ಗುರುತಿಸಿದ್ದಾರೆ. ಅವು 4 ತಂತಿಯನ್ನು ಬನ್ನಂಜೆ ಗೋವಿಂದಾಚಾರ್ಯ ಇನ್ನೊಂದು ರೀತಿಯಲ್ಲಿ ತುಂಬ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ, ನನಗೆ ಇಷ್ಟವಾದಂಥ ವ್ಯಾಖ್ಯಾನ. ಅದು ಹೇಳ್ತಾರೆ, ನಾನು ಯಾರು? ಈಗ ನಾನು ಅನ್ನುವಂಥದ್ದು ಯಾರು? ಅದು ಹೇಳಿದರು, ನಾನು ಮುಖ ನೋಡ್ಕೋತೇನೆ, ಮುಖ ಕೂಡ ಗೊತ್ತಿಲ್ಲ, ಬಟ್ ಸ್ಟಿಲ್ ಐ ಲವ್ ಇಟ್ ಅಂತ ಬೇಂದ್ರೆ ಹೇಳಿದರು. ಈಗ ನಾನು ಅನ್ನುವಂಥದ್ದು ನನ್ನ ಕಲ್ಪನೆ. ಇಷ್ಟು ಚೆನ್ನಾಗಿ ಆಳಕ್ಕೆ ಹೋಗ್ಬೋದು ಈ ಪದ್ಯ. ಅಂದರೆ ನಾನು ಯಾರು, ನಾನು ಹೇಗಿದ್ದೀನಿ ಅಂತ ಒಂದು ಭ್ರಮೆ ಇದೆ ನನಗೆ, ನಾನು ಹೀಗಿದ್ದೀನಿ ಅಂತ. ಬಹುಶಃ ತಾವೆಲ್ಲ ಗಮನಿಸಿರಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ತೆಗೆಸಿದ ಮೇಲೆ 100 ಜನನ ಕೇಳಿ ಫೋಟೋ ತೆಗೆಸ್ಕೊಂಡವರ ಫೋಟೋ ಹೆಂಗೆ ಬಂದಿದೆ, ನಂದು ಚೆನ್ನಾಗಿ ಬಂದಿಲ್ಲ, ನಿಮ್ಗೆ ಚೆನ್ನಾಗಿದೆ. ಬಹಳಷ್ಟು ಜನ ತಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇಷ್ಟಪಡಲ್ಲ. ಯಾಕೆ ಗೊತ್ತಾ? ಪಾಪ ಕ್ಯಾಮ್ರಾ ಏನು ಮಾಡುತ್ತೆ, ಮುಂದೆ ಹೇಗಿರುತ್ತೋ ಹಾಗೆ ತೆಗಿತದೆ. ಅದು ಇಷ್ಟ ಯಾಕಾಗಲ್ಲ ಅಂದರೆ, ನಾನು ಹೀಗಿದ್ದೀನಿ ಅಂತ ಭ್ರಮೆ ಇದೆ, ಅದಕ್ಕೆ ಹೊಂದೋವರೆಗೂ ಫೋಟೋ ಚೆನ್ನಾಗಿಲ್ಲ. ಕೆಲವರು 100 ತೆಗೆಸಿ ಒಂದು ಇಟ್ಕೊಂಡಿರ್ತಾರೆ, ಇದು ಚೆನ್ನಾಗಿದೆ ನೋಡು ಫೋಟೋ ಅಂತ. BSc ಗ್ರ್ಯಾಜುಯೇಷನ್ ತೆಗೆದು ಫೋಟೋ ರಿಟೈರ್ಮೆಂಟ್ ಬಂದು ಅದೇ ಇಟ್ಟಿರ್ತಾರೆ ಅವರು, ಅದು ಚೆನ್ನಾಗಿದೆ ಫೋಟೋ ಅಂತ.
ಯಾಕಂದರೆ ಅದ್ರ ಹಂಗೆ ಕಾಣಿಸ್ತೀನಿ ಅಂತ ಭ್ರಮೆ ಇದೆ. ಈ ನಾನು ಅಂದ್ಕೊಂಡಿರುವಂತಹ ಕಲ್ಪನೆ ನಾನು ಭ್ರಮೆಯಿಂದ ಮಾಡಿಕೊಂಡದ್ದು ಅಥವಾ ಮತ್ತೊಬ್ಬರು ಹೇಳಿದ್ದು ಹೀಗಿದ್ದೀನಿ ಅಂತ. ಇದು ನಾನು ತಿಳಿದುಕೊಂಡಂಥ ವ್ಯಕ್ತಿತ್ವ ಇದೆಯಲ್ಲ, ನಾನು ಹೀಗಿದ್ದೀನಿ ಅಂತ, ಅದು ನಾನು. ನೀನು ಇನ್ನೊಂದು ಬರ್ತದೆ, ನೀನು ಮತ್ತೊಬ್ಬರಲ್ಲ. ಅದು ನೀನು ಅಂದರೆ ನಾನು ಇಲ್ಲದೆ ನೀನಿಲ್ಲ, ನೀನಿಲ್ಲದೆ ನಾನಿಲ್ಲ. ಇನ್ನೊಬ್ಬರು ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಇಟ್ಕೊಳ್ಳಿ, ನಾನು ಒಬ್ಬನೇ ಇದ್ದೀನಿ. ನಾನು ಒಂದು ಪದ ಬರೋದೇ ಇಲ್ಲ ಅಲ್ಲಿ. ನಾನು ಅನ್ಬೇಕಾದ್ರೆ ಇನ್ನೊಬ್ರು ಇರಬೇಕು ಅಲ್ವಾ? ಯಾರು ಇಲ್ಲದೆ ಹೋದರೆ ನಾನೀಗ ಅರ್ಥ ಇಲ್ಲ. ಅದಕ್ಕೆ ಹೇಳ್ತಾರೆ, ನನ್ನ ವ್ಯಕ್ತಿತ್ವವನ್ನು ಮತ್ತೊಬ್ಬರು ಹ್ಯಾಕೆ ತಿಳ್ಕೊಂಡಿದ್ದಾರೆ. ವಾಟ್ ಐ ಆಮ್, ವಾಟ್ ಐ ಥಿಂಕ್ ಐ ಆಮ್ ಈಸ್ ನಾನು ಏನಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೇನೋ ಅದು ನಾನು. ನಾನು ಹೇಗಿದ್ದೇನೆ ಅಂತ ಮತ್ತೊಬ್ಬರು ತಿಳ್ಕೊಂಡಿದ್ದಾರೋ ಅದು ನೀನು. ನನ್ನ ಅಭಿಪ್ರಾಯ ಅಲ್ಲ, ಅದು ಮತ್ತೊಬ್ಬರ ಅಭಿಪ್ರಾಯ. ಹೇಳ್ತಾರೆ, ಬಹಳ ದೊಡ್ಡವರು ಸರ್ ನೀವು ಅಂತಾರೆ. ಎಷ್ಟು ದೊಡ್ಡವನೊಳಗೆ ಅವನು ಗೊತ್ತಿದೆ. ಆದರೆ ಹೊರಗಿನ ಜನ ಅಂದ್ಕೊಂಡ್ರದ್ದು ಹೀಗೆ, ಅಥವಾ ಅವನು ಚೆನ್ನಾಗಿಲ್ಲ ಅಂತ ಹೇಳ್ಬೋದು, ಮತ್ತೊಬ್ಬರು ತಿಳ್ಕೊಂಡ ಹಾಗೆ. ಮತ್ತೊಬ್ಬರು ಜನ ನಿನ್ನ ಬಗ್ಗೆ ಭಾವಿಸಿದಂಥ ವ್ಯಕ್ತಿತ್ವ ಇದೆಯಲ್ಲ, ಅದು ನೀನು. ಮೂರನೇದು ಅದ್ಭುತವಾದಂಥದ್ದು, ನಾನು ತಿಳ್ಕೊಂಡ ವ್ಯಕ್ತಿನೂ ಅಲ್ಲ, ಮತ್ತೊಬ್ಬರು ತಿಳ್ಕೊಂಡ ವ್ಯಕ್ತಿನೂ ಅಲ್ಲ, ನಾನು ಬೇರೆಯೇ ಇದ್ದೇನೆ. ಎಷ್ಟು ಚಂದ ಅಲ್ಲ ಇದು? ನಾನು ಅನ್ನುವಂಥದ್ದು ನಾನು ಮಾಡಿಕೊಂಡಂಥ ಭ್ರಮೆ, ನಾನು ಹೀಗಿದ್ದೇನೆ ಅಂತ. ನೀನು ಅನ್ನುವಂಥದ್ದು ಮತ್ತೊಬ್ಬರು ನಾನು ಹೇಗಿದ್ದೇನೆ ಅಂತ ಭ್ರಮೆ ಸೃಷ್ಟಿ ಮಾಡಿದ್ದಾರೆ, ಅದು ನೀನು. ನಾನು ಅದೂ ಅಲ್ಲ ಇದೂ ಅಲ್ಲ, ಅತ್ಯಂತ ಚಿತ್ ಸ್ವರೂಪನಾದಂಥ ಒಬ್ಬ ಆತ್ಮರೂಪನಾಗಿ ನಿಂತಿದ್ದೇನೆ ನಾನು. ಅದು ಅಯ್ಯನದ ನನ್ನ ಭ್ರಮೆಗಳು ಮತ್ತು ಪರರ ಭ್ರಮೆಗಳು ಅಳಿದ ಮೇಲೆ ನೈಜವಾಗಿರುವಂಥ ನನ್ನ ರೂಪ ಇದೆಯಲ್ಲ, ಅದನ್ನು ಸ್ವಯಂ ಅಂತ ಕರೀತಾರೆ, ಅಥವಾ ಸೆಲ್ಫ್ ಅಂತ ಕರೀತಾರೆ. ಅದು ಆನು ಅಂದರೆ ನನ್ನ ನಿಜ ರೂಪ. ನಾನು ತಿಳ್ಕೊಂಡು ಹಾಗಿರುವಾಗಲಿ ಮತ್ತೊಬ್ಬರು ಭ್ರಮಿಸಿದ ಹಾಗೆ ಅಲ್ಲ, ನನ್ನ ನಿಜ ರೂಪ ಅದು. ಮತ್ತು ಇನ್ನೊಂದು ಕಡೆದು ತಾನು ಅಂತಿದೆಯಲ್ಲ, ತಾನು ಯಾವುದದು? ಯಾವುದು ಮತ್ತೊಂದನ್ನು ಆನಿಸಿ ಹಿಡ್ಕೊಂಡಿದೆಯೋ, ಆಧಾರವಾಗಿದೆಯೋ, ಅದು ಮತ್ತೊಂದಕ್ಕೆ ಅಧೀನವಾಗಿಲ್ಲ, ಸ್ವತಂತ್ರವಾಗಿರುವಂಥದ್ದು ಆ ಪರ ಅಂತೀವಲ್ಲ, ಅಥವಾ ಅದನ್ನು ಆತ್ಮತತ್ವ, ಬ್ರಹ್ಮತತ್ವಾನ್ನಿ, ಸುಪ್ರೀಮನ್ನಿ, ಅದನ್ನು ಆನು ಅಂತ ಕರೀತಾರೆ. ಈ ಆನು ತಾನುವನ್ನು ಕೂಡ ರಕ್ಷಣೆ ಮಾಡುವಂಥದ್ದು, ಆನನ್ನು ರಕ್ಷಣೆ ಮಾಡುವಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಈ ತಾನು ಅನ್ನುವಂಥದ್ದು ಭಗವತ್ ಸೃಷ್ಟಿ, ಪರಾತ್ಪರ ಶಕ್ತಿ. ಅದು ಆ ಪರಾತ್ಪರ ಶಕ್ತಿ ಎಷ್ಟೊಂದು ಜೀವನಗಳನ್ನು ರಕ್ಷಣೆ ಮಾಡ್ತಲ್ಲ, ನನ್ನ ಆನನ್ನು ಕೂಡ ರಕ್ಷಣೆ ಮಾಡ್ತದೆ. ಆನು ಅಂದರೆ ನನ್ನ ನಿಜ ಸ್ವರೂಪ, ನನ್ನ ನಿಜ ಸ್ವರೂಪವನ್ನು ಒಳಗೊಂಡಿರುವಂಥದ್ದು ಅದು ತಾನು. ಈ ನಾಲ್ಕು ಒಂದೇ ವ್ಯಕ್ತಿತ್ವದ ನಾಲ್ಕು ಮುಖಗಳು. ಇದನ್ನು ಬೇಂದ್ರೆ ತುಂಬ ಸ್ಪಷ್ಟ ಮಾಡಿದ್ದಾರೆ. ನನ್ನ ಜೀವನದಲ್ಲಿ 4 ಮುಖಗಳಿದೆ ನನಗೆ. ಬ್ರಹ್ಮನಿಗೆ ಹೇಗೆ ಅನ್ಕೊಂತೀವೋ ಹಾಗೆ 4 ಮುಖ ನಮಗಿದೆ. ಒಂದು ನಾನು ಭ್ರಮಿಸಿದಂಥ ಮುಖ, ಇನ್ನೊಬ್ಬರು ನನ್ನ ಬಗ್ಗೆ ತಿಳ್ಕೊಂಡಂಥ ಮುಖ, ನಾನು ನಿಜವಾಗಿರುವಂಥ ಮುಖ, ಇದ್ರ ಜೊತೆಗೆ ಭಗವಂತ ನನ್ನ ನಿರ್ದೇಶ ಮಾಡುವಂಥ ಒಂದು ಮುಖ. ಈ 4 ಮುಖಗಳು ಸೇರ್ಕೊಂಡಿದೆ, ಇದು 4 ತಂತಿ. ಇನ್ನು ಕೆಲವರು ತುಂಬ ಸುಲಭವಾಗಿ ಅದನ್ನು ನಾನು ಅಂದರೆ ತಂದೆ, ನೀನು ಅಂದರೆ ತಾಯಿ, ಆಮೇಲೆ ಆನು ಅಂದರೆ ಮಗು, ತಾನು ಅಂದರೆ ಪರಮಾತ್ಮ ಅಂತ ಹೇಳಿ ವ್ಯಾಖ್ಯೆ ಮಾಡೋದು ಉಂಟು, ಅವ್ರವ್ರ ದೃಷ್ಟಿ ಅದು. ಈಗ 4 ಸಾಲು ನೋಡ್ಕೊಳ್ಳೋಣ. ಮೊದಲನೇದು, ಆವು ಈವಿನ ನಾವು ನೀವಿಗೆ ಆನು ತಾನದ ತನನನ. ನಿಜವಾಗ್ಲೂ ಅರ್ಥ ಆಗೋಲ್ಲ ಮೊದಲು ಗೊತ್ತಿಲ್ಲದೆ ಹೋದರೆ. ಅದಕ್ಕೆ ಹೇಳ್ತಾರೆ ಆವು ಅಂದರೆ ಗೋವು ಅಂತೂ ಅರ್ಥ ಆಗತ್ತೆ. ಆವು ಅಂದರೆ ಹಸು. ಈವು ಅಂದರೆ ಸೃಷ್ಟಿ. ಗೋವು ಸೃಷ್ಟಿ ಅಂತ ಒಂದು ಅರ್ಥ ಆದರೆ, ಈವ್ ಅನ್ನೋದನ್ನು ಈವ್ ಅಂತ ಅರ್ಥ ಮಾಡ್ತಾರೆ. ಆಡಮ್ ಆ್ಯಂಡ್ ಈವ್, ನಮ್ಮ ಮೊದಲ 2 ದಂಪತಿಗಳವರು, ಆಡಮ್ ಆ್ಯಂಡ್ ಈವ್. ಆಡಮ್ ಆ್ಯಂಡ್ ಈವರ ಗರ್ಭದಲ್ಲಿ ನಟ್ಟ ನಡುವೆ ನಿಂತು ನನ್ನಲ್ಲಿಯೇ ನಾನು ಅಂತ ಹೇಳ್ಕೊಂಡಂಥ ತತ್ವ ಇದೆಯಲ್ಲ, ಅದು ಆವು. ಈವಿನ ನಾನು ಸ್ವಯಂ ಆಗಿರುವಂಥ ನೀನು ಅಂತ ಹೇಳ್ಕೊಳ್ಳುವಂಥ ತತ್ವ ನೀನು, ಸ್ವಯಂ ಆಗಿರುವಂಥ ಆನು, ಮತ್ತು ಎಲ್ಲವನ್ನು ವ್ಯಾಪಿಸಿಕೊಂಡಿರುವಂಥ ಈ ಪರತತ್ವ. ಈ 4 ತಂಕಿಗಳು ಆನು ತಾನದ ತನನನ. ಇವು 4 ಒಂದು ಚೂರು ಕೂಡ ಸುಮ್ಮನೆ ಇರಲ್ಲಂತೆ, ಸತತವಾಗಿ ಸ್ವರವನ್ನು ಹೊರಡಿಸ್ತಾ ಇರ್ತವೆ. ನಮಗೆ ಗೊತ್ತಿಲ್ಲದ ಹಾಗೆ. ಟೈಮ್ ಸಿಕ್ಕ ತುಂಬ ವಿಚಾರ ಮಾಡ್ಬೋದು ಇದ್ರ ಬಗ್ಗೆ. ನಾನು ಅನ್ನುವಂಥದ್ದು ಯಾವತ್ತೂ ನಿಲ್ಲದು ಗೊತ್ತಾ? ಎಂದೂ ನಿಲ್ಲಲ್ಲ. ಜೀವ ಇರೋವರೆಗೂ ನಾನು 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 ಅಂತ ಒಳಗಡೆ ಗುಂಗಿನಾಗಿ ಹಿಡಿಸಿರುತ್ತೆ. ನೀನು ಅನ್ನೋದು ಗುಂಗಿನಾದ ಹಿಡಿದಿದೆ ಒಳಗಡೆಗೆ. ಆನು ನಿಜವಾಗಿರೋದು ಏನಪ್ಪ ಅಂದ್ರೆ ಅದು ಆ ಸೆಲ್ಫ್, ಅದನ್ನು ನಿರ್ದೇಶ ಮಾಡುವಂಥ ಭಗವಂತ ಶಕ್ತಿ. ಅವೆಲ್ಲವೂ ಯಾವತ್ತೂ ಶಾಂತವಾಗಿರೋದಿಲ್ಲ, ಒಂದಕ್ಕೊಂದು ಪೂರಕವಾಗಿ ಗುಂಗುಡ್ತಾ ಇರ್ತವೆ. ಅದನ್ನೇ ತನನನ, ಹಾಗೆ ತನನನ ಮಗ್ನವಾಗಿವೆ. ಅವು ಸ್ವರಮೇಳವನ್ನು ಧ್ವನಿಸ್ತಾ ಇರ್ತವೆ ಅಂತ. ಮುಂದಿನ ಸಾಲು, ನಾನು ನೀನಿನ ಈನಿ ನಾನಿಗೆ ಬೇನೆ ಏನೋ ಕಾಣಿನ ಅಂದ್ರೆ ಏನರ್ಥ? ಅದ್ರ ನಡುವೆ ಎಲ್ಲವೂ ಏಕಾಗ್ರವಾಗಿರಬೇಕು.
ಈ 4 ತಂತಿಗಳಂತೇನಿದೆ, ಒಬ್ಬ ವ್ಯಕ್ತಿತ್ವನ 4 ಮುಖಗಳು ಆ ಒಂದಕ್ಕೊಂದು ಪೂರಕವಾಗಿದ್ದಿದ್ರೆ, ಒಂದಕ್ಕೊಂದು ಸರಿಯಾಗಿದ್ದಿದ್ರೆ ಸುಸ್ವರವಾದಂಥ ಸ್ವರ ಬರ್ತದೆ. ಕಲ್ಪನೆ ಮಾಡಿಕೊಡಿ, ವೀಣೆಗೆ 4 ತಂತಿ ಕಟ್ಕೊಂಡು 4 ತಂತಿ ಬೇರೆ ಬೇರೆ ಸ್ವರಗಳನ್ನು ತರ್ತಾ ಇದ್ದರೆ ಎಷ್ಟು ಕೆಟ್ಟು ಹೋಗುತ್ತೆ, ಅಪಸ್ವರ ಬಂದ್ಬಿಡ್ತದೆ. ಹಾಗೆ ಅವನ ಚಿಂತೆ ಆಗುತ್ತೆ ಕವಿಗೆ, ನಾನು ನೀನಿನ ಈ ನಾನಿಗೆ ಬೇನೆ ಏನೋ ಕಾಣೆನ, ನಾನು ನೀನು ಇವುಗಳ ನಡುವೆ ನಾನು ನೀನು ಭೇದ ಹೇಗೆ ಬಂತು? ನಾನು ಅಂದರೆ ನಾನು ಹೇಗಿದ್ದೀನಿ ನನ್ನ ಭ್ರಮೆ, ನೀನು ಜನ ತಿಳ್ಕೊಂಡು ಹಾಗೆ. ವಾಟ್ ಐ ಆಮ್, ವಾಟ್ ಐ ಥಿಂಕ್ ಐ ಆಮ್ ಆ್ಯಂಡ್ ವಾಟ್ ಪೀಪಲ್ ಥಿಂಕ್ ಅಬೌಟ್ ಮೀ, ಇದರೊಳಗೆ ವ್ಯತ್ಯಾಸ ಬರಬಾರ್ದು. ಎಷ್ಟು ಮನಸ್ಸು ಜೀವನ ಪಾರದರ್ಶಕವಾಗಿರ್ತದೋ ಅಷ್ಟು ಒಳ್ಳೆಯದು. ನಾನು ಇರೋದೇ ಒಂದು, ತೋರಿಸ್ಕೊಳ್ಳೋದೇ ಒಂದು, ಹಾಗಾಗಿದೆ. ಅದಕ್ಕೆ ಹೇಳ್ತಾರೆ, ನಾನು ನೀನು ಇವುಗಳ ನಡುವೆ ನಾ ಪದ ಹೇಗಿದೆ ನೋಡಿ, ನಾನು ನೀನಿನ ಈ ನಾನಿಗೆ ಈ ನಾನಿ ಅನ್ನುವಂಥ ವಿರಸ ಬೇನೆ ಯಾಕೆ ಬಂತಿದು? ಯಾಕೆ ಬಂತು ಅಂದರೆ ನನ್ನ ಮನಸ್ಸು ಜೀವನ ಪಾರದರ್ಶಕವಾಗಲಿಲ್ಲ. ಅದಕ್ಕೆ ನಾನಿನ ಬೇನೆ ಏನೋ ಕಾಣೇನ, ಇದು ಯಾಕೆ ಬಂತಪ್ಪ ಬೇನೆ ಜಾಣೇನ ಗೊತ್ತಾಗಲಿಲ್ಲ ನನಗೆ ಅಂತ ಹೇಳ್ಕೊತಾನೆ. ಮುಂದಿನ ನೋಡಿ, ಚಾರು ತಂತ್ರಿಯ ಚರಣದ ಘನಘನಿತ ಚತುರಸ್ವನ. ಈ 4 ತಂತಿಯ ಮಿಡ್ತಾ ಇದೆಯಲ್ಲ, ಸ್ವಲ್ಪ ಆಶಾವಾದ ಬಂತು, ಸ್ವಲ್ಪ ಜೀವನ ಪರಿಶುದ್ಧ ಆಯಿತು, ಸ್ವಲ್ಪ ಶುದ್ಧ. ನೋವು ನಿಧಾನಕವಾಗಿ ಸಂವೇದನೆ ಆಯಿತು. ಸಂವೇದನೆ ಹೋಗಿ ನಿಧಾನಕ್ಕೆ ಬರ್ತದೆ, ಅದು ನಿವೇದನೆ ಆಗ್ತದೆ. ಸಂವೇದನ ನಿವೇದನ ಆಗಬೇಕು. ಹಾಗಾದಾಗ ಚಾರು ತಂತ್ರಿಯ ಚರಣದ ಘನಘನತೆ ಚತುರಸ್ವನ, ಆ 4 ತಂತಿಗಳು ಒಂದೇ ಥರ ಬರ್ತಾ ಇದೆ ಸ್ವಲ್ಪ ಅಂತ ಅನಿಸುತ್ತಂತೆ. ಸಂತೋಷ ಆಗುತ್ತೆ, ಅಂತೂ ನನ್ನ ಜೀವನ ಹಾದಿಗೆ ಬರ್ತಾ ಇದೆ ಅಂತ. ಆದರೂ ಚಿಂತೆ ಬಂತು ಅವನಿಗೆ. ಬಂತು, ಪರ್ಮನೆಂಟ್ ಆಗಿರ್ತದೋ ಇಲ್ಲೋ ಇದು? ನಮ್ಮ ಜೀವನದಲ್ಲಿ ಕೆಲವೊಂದು ಸಲ ಸೊಗಸು ಬಂದಾಗ ಎಷ್ಟು ಸಂತೋಷ ಇರುತ್ತೆ ಗೊತ್ತಾ? ಎಲ್ಲ ಸರಿಯಾಗಿ ಹೋಗ್ತಾ ಇದೆ ಅಂತ ಮನಸ್ಸು ಹಾರಾಡ್ತಾ ಇರುತ್ತೆ ಗಾಳಿ ಹಾಗೆ. ಆ ಚತುರಸ್ವನ, ಘನಘನತೆ ಚತುರಸ್ವನ ಬಂದಿರುತ್ತೆ. ಆದರೆ ಇದು ಪರ್ಮನೆಂಟ್ ಆಗಿದೆಯೋ ಅಂತ ಚಿಂತೆ ಬರ್ತದೆ. ಅದಕ್ಕೆ ಹೇಳ್ತಾರೆ, ಹತವೋ ಹಿತವೋ ಆ ಅನಾಹತ ಮಿತಿಗೆ ಇತಿ ನನನ. ಈ ಬಂದಂಥ ಸುಸ್ವರ ಏನು ಬಂದಿದೆಯೋ ಅದು ಹತವೋ ಬೇಗ ನಾಶ ಆಗಿ ಹೋಗ್ತದೋ, ಅಥವಾ ಹಿತವೋ ನನಗೆ ಪರ್ಮನೆಂಟ್ ಆಗಿ ಉಳ್ಕೊಳ್ಳುತ್ತೋ ಹಿತವಾಗಿ, ಅಥವಾ ಅನಾಹತ ಚಕ್ರ ಅಂತ ನಮ್ಮ ಬರ್ತದೆ ಈ ಭೂಮಧ್ಯದಲ್ಲಿರುವಂಥದ್ದು. ಸಾಧಕರಿಗೆ ಮಾತ್ರ ಇಲ್ಲಿ ಬರ್ತದೆ, ಮುಂದೆ ಸಹಸ್ರಾರಕ್ಕೆ ಹೋಗಬೇಕು. ಆ ಅನಾಹತ ಚಕ್ರದಲ್ಲಿ, ಹೃದಯದಲ್ಲಿ ಬರುವಂಥದ್ದು ಅನಾಹತ ಚಕ್ರ. ಆ ಅನಾಹತ ಚಕ್ರದಲ್ಲಿ ಬಂದಾಗ ಸಂತೋಷ ಬರ್ತದೆ ನಿಮಗೆ. ಆದರೆ ಧ್ವನಿ ಹೇಳ್ತಾರೆ, ಅನಾಹತದ ಧ್ವನಿ ಕೇಳಿಸೋದಿಲ್ಲ, ಅನುಭವಿಸಬೇಕು ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ಎಲ್ಲ ಸ್ವರಗಳು ಅಳಿದಾಗ ಉಳಿಯುವಂಥದ್ದು ಓಂಕಾರ ಮಾತ್ರ ಅಂತ. ಅದನ್ನು ಅನುಭವಜನ್ಯವಾಗಿ ಬರುವಂಥದ್ದು, ಹೊರಗೆ ಕಿವಿ ಕೇಳಿಸೋದಲ್ಲ. ಅಂದರೆ ಈ ಧ್ವನಿ ಬರ್ತದಲ್ಲ, 4 ತಂತಿಗಳ ಧ್ವನಿ, ಇದು ಹತವೋ ಅಥವಾ ಹಿತವೋ ಅಥವಾ ಆ ಅನಾಹತ ಮಿತಿಗೆ ಇತಿ ನನನ. ಚಿಂತೆ ಮಾಡುತ್ತಿದ್ದ ಹಾಗೆ ನನ್ನ ಚಿಂತನೆಗೆ ಒಂದು ಮಿತಿ ಇದೆ ಅಂತ ಅನಿಸುತ್ತೆ. ಇದು ಯಾವುದೊಂದು ಗೊತ್ತಾಗೋದಿಲ್ಲ. ಈ ಮಿತಿಗಳ ಅಳಿವು ತಿರಬೇಕು. ಯಾವಾಗಲೂ ಮನುಷ್ಯ ಬೆಳಿಬೇಕಾದ್ರೆ ತನ್ನ ಮಿತಿಗಳ ಪರಿಚಯ ಇರಬೇಕಂತೆ. ಎ ಪರ್ಸನ್ ಹೂ ನೋಸ್ ಇಸ್ ಲಿಮಿಟ್ಸ್ ಓನ್ಲಿ ಕ್ಯಾನ್ ಕಾಂಕರ್ ಅಂತ. ಯಾವನಿಗೆ ತನ್ನ ಮಿತಿಗಳ ಪರಿಚಯ ಚೆನ್ನಾಗಿದೆಯೋ ಹಾಗೆ ಮಿತಿಗಳ ಪರಿಚಯ ಆಗೋಕೆ ಶುರು ಆಯಿತು. ಮುಂದೆ ನೋಡಿ, ಬೆನ್ನಿನ ಆನಿಕೆ ಜನನ ಜಾನಿಕೆ ಮನನವೇ ಸಹಿತಸ್ತನ. ಇದ್ರೊಳಗೆ ನೆನಪಾಯ್ತು ಅವನಿಗೆ. ಕಷ್ಟ ಬಂದಾಗ ಇದು ಅನಾಹತವೋ ಹತವೋ ಅಂತ ಅಂದಾಗ ಚಿಂತೆ ಬಂತು ಅವನಿಗೆ. ಇದ್ರ ಹಿಂದೆ ಇರುವಂಥದ್ದು ಯಾವುದು? ಬೆನ್ನಿನ ಆನಿಕೆ ಜನನ ಜಾನಿಕೆ. ಬೆನ್ನಿನ ಆನಿಕೆ ಆಧಾರವಾಗಿರುವಂಥದ್ದು ಅದು ಈಶ್ವರ ಪ್ರಜ್ಞೆ. ನಾನು ಯಾವತ್ತೇ ಹೇಳಿದ ತಾನು ಅಂಥೇಳಿ ಆವಾಗ ನೆನಪಾಗೋದು. ಆವಾಗ ಯಾವಾಗ ನನ್ನ ಮನಸ್ಸಲ್ಲಿ ದುಗುಡ ಬಂತೋ, ಚಿಂತೆ ಬಂತೋ, ಆವಾಗಲೇ ಈಶ್ವರನ ಧ್ಯಾನ ಬರುವಂಥದ್ದು. ಅದಕ್ಕೆ ಹೇಳ್ತಾರೆ, ಬೆನ್ನಿನ ಆನಿಕೆ ಅಥವಾ ಆಧಾರ ಅನ್ನುವಂಥ ಈಶ್ವರ ಸಂಶಯ ಇಲ್ಲ. ಭಗವಂತನನ್ನು ಕುರಿತು, ತನ್ನ ಅಸ್ಮಿತೆಯ ಗುಟ್ಟನ್ನು ಕುರಿತು ಮನನ ಮಾಡಿದಾಗ ಮಾತ್ರ ಅರ್ಥ ಆಗ್ತದೆ ಅಂತ. ಇದನ್ನು ಮಾತಾಡಿದ್ರೆ ಆಗೋದಿಲ್ಲ, ಮನನ ಮಾಡಬೇಕು ಅಂತ. ಎಷ್ಟು ಅದ್ಭುತ ಮಾತಿದೆ ನೋಡಿ. ಇದನ್ನು ನಾವು ಮಾತಾಡಿದಷ್ಟು ಸಿಗೋದು ಕೈಗಲ್ಲ, ಜಾರ್ಕೊಂಡು ಹೋಗುವಂಥದ್ದು. ಅದನ್ನು ಮನನ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮುಖ್ಯವಾಗಿರುವಂಥದ್ದು ಒಳಗಡೆ ನೋಡುವಂಥದ್ದು, ಆಂತರ್ಯವನ್ನು ಗಮನಿಸುವಂಥದ್ದು. ಹೊರಗಡೆ ನೋಡುವುದು ಪಾಶ್ಚಿಮಾತ್ಯ ದೃಷ್ಟಿ, ಆದರೆ ಅಂತಃಶೋಧನೆ ನಮ್ಮ ಭಾರತೀಯ ಪ್ರಜ್ಞೆ. ಅದಕ್ಕೆ ಹೇಳ್ತಾರೆ, ಮನನವೇ ಸಾಹಿತ್ಯ, ಮನನವೇ ಸಹಿತಸ್ಥಾನ. ಇದು ಒಂದೇ ಹಾದಿ ಇರುವಂಥದ್ದು, ನನಗೆ ಮನನ ಮಾಡ್ಕೊಂಡಿರುವಂಥದ್ದು. ಎರಡನೇ ಭಾಗ ವಿಚಿತ್ರವಾಗಿರುವಂಥದ್ದು, ಪ್ರತಿಮಾಪೂರ್ಣವಾಗಿರುವಂಥದ್ದು. ಮೊದಲನೇ ಧಾಟಿ ಏನೇನೋ ಶಬ್ದವಾಗಿರುವಂಥದ್ದು. ಎರಡನೇದು ಚಿತ್ರ ಬರುವಂಥದ್ದು. ಗೋವಿನ ಕೊಡುಗೆಯ ಹಡಗದ ಹುಡುಗಿ ಬೆಡಗೆಲೆ ಬಂದಳು ನಡುಗಿ. ಎಲ್ಲಿ ಆವು ಈವಿನ ಎಲ್ಲಿ ಬರ್ತದೆ, ಇದೆಲ್ಲಿ ಬರ್ತದೆ? ಆದರೆ ಗಮನ ಇಟ್ಟು ನೋಡಿದ್ರೆ ಎರಡಕ್ಕೂ ಒಂದಕ್ಕೊಂದು ಸರಿಯಾಗಿದೆ. ಆವು ಈವಿನ ಅಂದಾಗ ಗೋವಿನ ಕೊಡುಗೆಯ ಬಂದಿದೆ. ಆವು ಅಂದರೆ ಗೋವು, ಗೋವಿನ ಸೃಷ್ಟಿ. ಈವಿನ ಅಂದರೆ ಗೋವಿನ ಕೊಡುಗೆ ಬಂದಿದೆ. ಆ ನಾವು ನೀವಿಗೆ, ನಾವು ನೀವು ಅಂತ ಒಂದು ಅರ್ಥ ಮಾಡ್ಕೋಬಹುದು. ನಾವು ಅಂದರೆ ದೋಣಿ ಅಂತಾನೂ ಅರ್ಥ ಆಗತ್ತೆ. ನಾವು ಅಂದ್ರೆ ದೋಣಿ. ಇಲ್ಲಿ ಬರೋದು ನೋಡಿ, ನಾವು ನೀವು ಹೋಗಿ ಹಡಗದ ಹುಡುಗಿ ಬಂದ್ಲು.
ಆನು ತಾನ ಹೋಗಿ ಬೆಡಗೆಲೆ ಬಂದಳು. ಆ ಆನು ತಾನ ಆಗುವಂತಹದ್ದನ್ನು ಬೆಡಗು ಬಂತು, ತನ್ನನ್ನ ಹೋಗಿ ನಡುನಡೆಗೆ ಆಯಿತು. ಇದೇನು ಅರ್ಥ ಅಂದರೆ, ಇದು ಯಾರು ಹುಡುಗಿ? ಏನೋ ಆನು ತಾನು ಮಾತಾಡೋ ಹುಡುಗಿ ಎಲ್ಲಿದ್ದು ಬಂದ್ಲು ಅಂತ. ಅದಕ್ಕೆ ಹೇಳ್ತಾರೆ, ಈ ಹುಡುಗಿ ಯಾರು ಅಂದರೆ ಅದು ಸ್ಫೂರ್ತಿ ದೇವತೆ. ನನ್ನ ಜೀವನದಲ್ಲಿ ಯಾವುದೋ ಒಂದು ಸ್ಫೂರ್ತಿ ಬಂದಾಗ ನನ್ನ ದೃಷ್ಟಿ ಬೇರೆ ಆಗ್ತದೆ ಅಂತ ಸ್ಫೂರ್ತಿ ದೇವತೆ ಬರ್ತಾಳೆ ಅಂತ. ಆಕೆ ಹೇಗಿದ್ದಾಳೆ ಅಂದರೆ, ಗೋವಿನ ಕೊಡುಗೆಯ ಹಡಗದ ಹುಡುಗಿ ಬೆಡಗೆಲೆ ಬಂದಳು ನಡುನೊಡಗಿ. ಮುಂದಿನ 3 ಪದ್ಯ ಸರಸರಸರ ಹೋಗ್ತದೆ, ಆಕೆನ ವರ್ಣನೆ ಮಾಡ್ತಾ ಹೋಗ್ತಾರೆ ಸ್ಫೂರ್ತಿ ಹೇಗಿದ್ದಾಳೆ ಅಂತ. ಸಲಿಗೆಯ ಸುಲಿಗೆಯ ಬಯಕೆಯ ಒಲುಮೆ, ಸಲಿಗೆಯ ಸುಲಿಗೆ, ಸಲಿಗೆಯಿಂದ ಸುಲಿಗೆ ಮಾಡ್ಕೊಳ್ಳುವಂಥದ್ದು, ಬಯಕೆಯ ಒಲುಮೆ, ಬಯಲಿನ ನೇಯ್ಗೆಯ ಸಿರಿ ಹುಡುಗಿ, ನಾಡಿನ ನಡಿಗೆಯ ನಲುವಿನ ನಾಲಿಗೆ, ನೆನೆದಿರೆ ಸೋಲುವ ಸೊಲ್ಲಿನಲ್ಲಿ. ಪ್ರತಿಭೆ ಹಾಗೆ ಬರ್ತದೆ, ಒಕ್ಕೊಂಡು ಬರ್ತದೆ, ಸ್ಫೂರ್ತಿ ಬರ್ತದೆ. ಮುಟ್ಟದ ಮಾಟದ ಕವನ ಬರೆಯೋದಕ್ಕಿಂತ ಮೊದಲು, ಯಾವುದೇ ಸಾಧನೆ ಮಾಡೋದಕ್ಕಿಂತ ಮೊದಲು ಕಲ್ಪನೆ ಮಾಡ್ಕೊಳ್ಳಿ, ಯಾವುದೋ ಒಂದು ಹಾಡು ಹಾಡಬೇಕು ಅಂತ ಹೋಗ್ತೀರಿ ನೀವು. ಹಾಡೋದಕ್ಕಿಂತ ಮೊದಲು ಆ ಭಾವನೆ ಮನಸ್ಸಲ್ಲಿ ತುಂಬಿಕೋಬೇಕು ನೀವು. ಅದಕ್ಕೆ ಹೇಳ್ತಾರೆ ಮುಟ್ಟದ ಮಾಟದ. ಇನ್ನೂ ಹಾಡಿಲ್ಲ ನೀವು, ಹಾಡೋದಕ್ಕಿಂತ ಮನಸ್ಸೇ ಹಾಡಿನ ಮಾಟ ಮನಸ್ಸಲ್ಲಿ ಕೂತ್ಕೊಂಡಿದೆ. ಮುಟ್ಟದ ಮಾಟದ ಹುಟ್ಟದ ತಟ್ಟಿಗೆ. ನಾ ಕವನ ಬರಿತಿರ್ಬೇಕಾದ್ರೆ ಆ ಕವನ ಹುಟ್ಟೋದಕ್ಕಿಂತ ಮೊದಲು ಮನಸ್ಸಲ್ಲಿ ಥಟ್ಟಂತ ಚಿಂತೆ ಬರುತ್ತೆ ಅದ್ರ ಬಗ್ಗೆ. ಹುಟ್ಟದ ತಟ್ಟಿಗೆ ಜೇನಿನ ಥಳಮಳಿ, ತಲೆಯಲ್ಲೊಂಥರ ಜೇನಿನ ಗುಂಜ ಬರ್ತದೆ, ಏನು ಬರಿಬೇಕು, ಅರ್ಥ ಇರಬೇಕು ಅಂತ ಬರೆದಾಗಲೇ ಬರುವಂಥದ್ದು ಸನಿಹ ಧನಿ. ಕೊನೆಗೆ ಇದೆಲ್ಲ ಸ್ಫೂರ್ತಿ ಬಂದು ಬರೀಬೇಕು ಅಂತ ಕವಿ ಕೂತಿದ್ದಾನೆ ಬರೀಬೇಕು ಅಂತ. ಆ 4 ತಂತಿ ರಸಮಯವಾಗಿ ಬರಬೇಕಾದ್ರೆ ಕೊನೆಗೆ ಹೇಳ್ತಾರೆ, ಬೆಚ್ಚಿದ ವೆಚ್ಚವು ಬಸರಿನ ಮೊಳಕೆ, ಬಚ್ಚಿದ್ದಾವದು ನಾ ತಿಳಿಯೇ. ಒಂದು ಸಲ ಕವನ ಬರೆದು ಮುಗಿಸಿದ್ರಿ ಅಂದರೆ ಸ್ಫೂರ್ತಿ ದೇವತೆ ಬಂದದ್ದಾಯಿತು. ಬೆಚ್ಚಿದ ವೆಚ್ಚ, ಇಟ್ಟು ತನಕ ಖರ್ಚು ಮಾಡಿದ್ದೀನಲ್ಲ, ಎನರ್ಜಿ ಎಲ್ಲ, ನನ್ನ ಶಕ್ತಿ ಖರ್ಚು ಮಾಡಿದ್ದೀನಲ್ಲ, ಎದಕ್ಕೆ ಮಾಡಿದ್ದದು? ಬಸರಿನ ಮೊಳಕೆ, ಆ ಕಾವ್ಯದ ಬಸರಿನ ಮೊಳಕೆ ಅದು ಬಂದು ಬಚ್ಚಿದ್ದಾವದು ನಾ ತಿಳಿಯೇ. ಒಂದು ಸಲ ಕಾವ್ಯ ರೂಪದಲ್ಲಿ ಬಂದ ಮೇಲೆ ತಲೆಯಲ್ಲಿದ್ದದ್ದು ಗುಂಗೆಲ್ಲ ಬಿಳಿದು ಹೋಯ್ತು. ಅದೆಲ್ಲ ಬಂದು ಸ್ಪಷ್ಟ ಆಗಿ ಯಾವುದು ಬಚ್ಚಿದ್ದಾಗಲಿಲ್ಲ ಅಂಥೇಳಿ ಕೊನೆಗೆ ಇನ್ನೂ ಸ್ಪಷ್ಟ ಮಾಡಿಬಿಡ್ತಾರೆ ಅದನ್ನು. ಭೂತದ ಭಾವ ಉದ್ಭವ ಜಾವ. ನಾನು ಬರೀಬೇಕಾದರೆ, ಯಾವುದೇ ವಿಚಾರ ಬರೀಬೇಕಾದರೆ, ರಿಮೆಂಬರ್ ಯು ಸೈಡ್ ಬ್ಯೂಟಿಫುಲಿ ಅಬೌಟ್ ರಿವರ್ಸ್, ಯು ಕ್ಯಾನ್ ನೆವರ್ ಸ್ಟೆಪ್ ಇನ್ ಟು ದ ಸೇಮ್ ರಿವರ್ ಟ್ವೈಸ್ ಅಂತ. ಯಾವುದೇ ನದಿಯಲ್ಲಿ 2ನೇ ಬಾರಿ ಕಾಲಿಡೋಕ್ಕಾಗೋದಿಲ್ಲಂತೆ. ಒಂದೇ ನದಿಯಲ್ಲಿ 2ನೇ ಸಲ ಕಾಲಿಡೋಕ್ಕಾಗಲ್ಲ. ಯಾಕಂದ್ರೆ ಇವತ್ತು ನಾನು ಕಾಲಿಟ್ಟರೆ ಒಂದು ಕ್ಷಣದಲ್ಲಿ ನೀರು ಹರ್ಕೊಂಡು ಹೋಗಿರ್ತದೆ. 2ನೇ ಕಾಲಿಡೋದ್ರೊಳಗೆ ಆ ನೀರಿಲ್ಲ, ಬೇರೆ ನೀರು ಬಂದಿದೆ. ಇಟ್ಸ್ ಡಿಫ್ರೆಂಟ್ ರಿವರ್ ಆಲ್ ಟುಗೆದರ್. ಹಾಗೆ ಭಾವ, ಮನಸ್ಸಿನಲ್ಲಿ ಭಾವ ಇದೆ, ಭೂತದ್ದದು. ನಾನು ಏನು ಕವನ ಬರೆದ್ರು, ಸಂಗೀತ ಹೇಳಿದ್ರು ಕೂಡ ನನ್ನ ಹಿಂದೆ ಇರುವಂಥ ಭೂತದಲ್ಲಿ ಆದಂಥ ಚಿಂತನೆಗಳನ್ನೇ ಬರೆಯುವಂಥದ್ದು ನಾನು. ಅದು ಬರೆದದ್ದು ಉದ್ಭವ ಜಾವ. ನಾನು ಹಿಂದೆ ಬಾರದಂಥ ಭಾವನೆಗಳೆಲ್ಲ, ಚಿಂತನೆಗಳೆಲ್ಲ ಇವತ್ತು ಉದ್ಭವ ಆಗ್ತವೆ ಬೆಳಗಿನಲ್ಲಿ. ಜಾವ ಅಂದರೆ ಬೆಳಗು. ಆ ಚಿಂತನೆಯ ಬೆಳಗಿನಲ್ಲಿ ಉದ್ಭವ ಆಗ್ತದೆ. ಮೊಲೆ ಊಡಿಸುವಳು ಪ್ರತಿಭೆ ನವ. ಆ ನವ ಪ್ರತಿಭೆ ಅನ್ನುವಂಥವಳು ನನಗೆ ಹಾಲು ಕೊಟ್ಟು ಪ್ರಚೋದನೆ ಕೊಟ್ಟು ಮಾಡ್ತಾಳೆ. ಇದು 2 ಅಂತಾಯಿತು. 3ನೇದು 2 ಪದ್ಯ ಇರುವಂಥದ್ದು. ಇದನ್ನು ಮರಾಠಿಯದಲ್ಲಿ ಸವಾಲ್ ಜವಾಬ್ ಅಂತ ಕರೀತಾರೆ. ಆಗಲೇ ಸರ್ ಹೇಳಿದ ಹಾಗೆ ಸವಾಲ್ ಜವಾಬ್ ಅಂತ. ಇದು ಪ್ರಶ್ನೆ ಇದೆ ಇದರೊಳಗೆ. ಚಿತ್ತಿ ಮಳಿ ತತ್ತಿ ಹಾಕತಿತ್ತು ಸ್ವಾತಿ ಮುತ್ತಿನೊಳಗ, ಸತ್ತಿಯೋ ಮಗನ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಡಿ. ಸಾವಿ ಮಗಳು ಭಾವಿ ಮಗಳು ತುಂಬ ಸಾಂಕೇತಿಕವಾಗಿರುವಂಥದ್ದು. ಒಂದು ಸಾವು, ಇನ್ನೊಂದು ಭಾವ. ಸಾವು ಅನ್ನುವಂಥದ್ದು ಜೀವಕ್ಕಾಗಬೇಕು ಅಂತಿಲ್ಲ, ನಿಮ್ಮ ಚಿಂತನೆಗಾಗಬಹುದು, ವಿಚಾರಕ್ಕಾಗಬಹುದು, ಆ ಸ್ಫೂರ್ತಿಗಾಗಬಹುದು. ಸಾವು ಮತ್ತು ಭಾವ ಎರಡೂ ಅದು ಸಂಕೇತಿಕವಾಗಿ ಬಂದಿರುವಂಥದ್ದು. ಅವರು ಕೂಗಿದ್ರಂತೆ, ಸತ್ತಿಯೋ ಮಗನ ಅಂತ ಕೂಗಿದ್ರಂತೆ. ಸತ್ತು ಹೋಗ್ತೀಯೋ ನೀನು ಅಂತ ಸಾವು ಹೆದರಿಸ್ತು, ಭಾವ ಹೆದರಿಸ್ತು. ಯಾವತ್ತು ಭಾವ ಬರೋದಿಲ್ವೋ ಭಾವ ಹೆದರಿಸ್ತದೆ. ಆ ಚಿಂತನೆಗೆ ಸಾವು ಬಂದಾಗ ಹೆದರಿಸ್ತದೆ, ಸತ್ತು ಹೋಗ್ತೀಯೋ ನೀನು ಅಂತ ಹೆದರಿಸ್ತದಂತೆ. ಆದರೆ ಅಲ್ಲಿ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇದೆ. ಅಲ್ಲಿ ಚಿತ್ತಿ ಮಳಿ ತತ್ತಿ ಹಾಕತಿತ್ತು ಸ್ವಾತಿ ಮುತ್ತಿನೊಳಗೆ. ಯಾವುದೋ ಒಂದು ಘಟನೆಯೊಳಗೆ ಆ ಚಿಪ್ಪಿನೊಳಗೆ ಒಂದು ಸ್ವಾತಿಯ ಒಂದು ಹನಿ ಮಳೆ ಆ ಚಿಪ್ಪಿನೊಳಗೆ ಹೋದಾಗ ಮುತ್ತಾಗ್ಬಿಡ್ತದಂತೆ. ಒಂದು ರೀತಿ ಕಲ್ಪನೆ ಮಾಡ್ಕೋಬೇಕು, ಆ ನೀರಿನ ಹನಿಗೆ ಸಾವಾಯಿತು. ಆ ನೀರಿನ ಹನಿ ಸಾವಾದರೆ ಹುಟ್ಟಿದ್ದು ಮುತ್ತು. ಆದ್ದರಿಂದ ಸತ್ತಿಯೋ ಮಗನ ಅಂದ್ರೆ ಚಿಂತೆ ಪಡಬೇಕಾಗಿಲ್ಲ. ಯಾಕಂದರೆ ಸತ್ತರೆ ಮುತ್ತಾಗ್ತೇನೆ. ನೀರು ಆವಿಯಾಗಿ ಹೋಗುವಂಥದ್ದು, ಮುತ್ತು ಶಾಶ್ವತವಾಗಿರುವಂಥದ್ದು. ಅಂದರೆ ನೀರಾಗಿರುವಂಥ ಹನಿ ಮುತ್ತಾಗ್ತೇನೆ ಅಂತ ಭರವಸೆ ಮಾತು ಕೂಡ ಇದೆ. ಈ ಜಗ ಅಪ್ಪ ಅಮ್ಮನ ಮಗ, ಅಮ್ಮನೊಳಗ ಅಪ್ಪನ ಮಗ, ಅಪ್ಪನ ಕತ್ತಿಗೆ ಅಮ್ಮನ ನೊಗ. ಎಷ್ಟು ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲ ಇಟ್ಟುಬಿಟ್ಟಿದ್ದಾರೆ ಇದರೊಳಗೆ. ನಮ್ಮಲ್ಲಿ ಪುರುಷ ಪ್ರಕೃತಿ ಅಂತ ಕಲ್ಪನೆ ಇದೆ. ದ್ವಾಸುಪರ್ಣ ಅಂತ ಎಷ್ಟು ಅದ್ಭುತ ಪದ್ಯ ಅದು. ದ್ವಾಸುಪರ್ಣ ಅಂತ ಉಪನಿಷತ್ತಲ್ಲಿ ಬರುವಂಥದ್ದು. ಅದು ಹೇಳ್ತಾರೆ, 2 ಹಕ್ಕಿಗಳಿದೆ ಅಂತೆ. ಒಂದು ಸುಮ್ಮನೆ ಕೂತು ಸಾಕ್ಷಿ ರೂಪವಾಗಿ ನೋಡ್ತಾ ಇದೆ, ಇನ್ನೊಂದು ಕೆಲಸ ಮಾಡ್ತಾ ಇದೆ ಅಂತ. ಪುರುಷ ಯಾವಾಗಲೂ ಸಾಕ್ಷಿ ರೂಪವಾಗಿರುವಂಥದ್ದು.
ಪುರುಷ ಪ್ರಕೃತಿಗಳ ಸಂಯೋಗದಿಂದ ಈ ಇಡೀ ಪ್ರಪಂಚ ಆಗಿದೆ ಅಂತ. ಪ್ರಪಂಚ ಆಗಿರೋದೇ ಪುರುಷ ಪ್ರಕೃತಿಗಳ ಸಂಯೋಗದಿಂದ. ಪುರುಷ ಸಾಕ್ಷಿ ಭಾವದಿಂದ ನಿಂತ್ಕೊಂಡು ನೋಡುವಂಥದ್ದು, ಕೆಲಸ ಮಾಡುವಂಥದ್ದು ಪ್ರಕೃತಿ ಮಾತ್ರ. ಅದಕ್ಕೆ ಹೇಳ್ತಾರೆ, ಈ ಜಗತ್ತಿದೆಯಲ್ಲ, ಅಪ್ಪ ಅಮ್ಮನ ಮಗ. ಅಪ್ಪ ಪುರುಷ, ಪ್ರಕೃತಿ ತಾಯಿ, ಪ್ರಕೃತಿ ಪುರುಷರ ಸಂಯೋಗದಿಂದ ಆಗಿರುವಂಥದ್ದು ಈ ಜಗ. ಅಮ್ಮನೊಳಗ ಅಪ್ಪನ ಮಗ. ನೋಡಿ, ಪುರುಷ ಶಾಂತವಾಗಿ ಇರುವಂಥ ಸಾಕ್ಷಿ ರೂಪದಾಗಿರುವಂಥದ್ದು, ಕೆಲಸ ಆಗ್ತಿರೋದೆಲ್ಲ ಪ್ರಕೃತಿ. ಈ ಪ್ರಕೃತಿಯೊಳಗೆ ಪುರುಷ ತತ್ವ ಕೂಡ ಸೇರ್ಕೊಂಡಿದೆ. ಅದಕ್ಕೆ ಹೇಳ್ತಾರೆ, ಪ್ರಕೃತಿಯೊಳಗೆ ಪುರುಷ ತತ್ವ ಸೇರ್ಕೊಂಡಿರೋದ್ರಿಂದ ಅಮ್ಮನೊಳಗ ಅಪ್ಪನ ಮಗ. ಅಪ್ಪ ಪುರುಷ, ಅವನ ಮುಖ ಕೂಡ ಪ್ರಕೃತಿಯೊಳಗೆ ಸೇರ್ಕೊಂಡಿದೆ. ಅಪ್ಪನ ಕತ್ತಿಗೆ ಅಮ್ಮನ ನೊಗ. ಅಪ್ಪನ ಕತ್ತಿಗೆ ನೋಡಿ ನೊಗ, ಅಮ್ಮನ ನೊಗ. ಎಷ್ಟೇ ಅಂದ್ರೆ ಪುರುಷ ಸಾಕ್ಷೀಭೂತವಾಗಿ ಇರ್ತಾನೆ ಅಂದರೆ ಅದು ಮೂಲ ಬೀಜ ಅದೇ, ಪ್ರಪಂಚದ ಮೂಲ ಬೀಜ ಅದ. ಆದ್ರಿಂದ ಅದು ಹೊರಬೇಕಾದದ್ದೇ ಕರ್ತವ್ಯ. ಯಾವ್ದು ಹೊರಬೇಕು? ಅಮ್ಮನ ನೊಗ. ಪ್ರಕೃತಿ ಏನು ಸೃಷ್ಟಿ ಮಾಡ್ತಾಳೋ ಮಾಯಾ ರೂಪದ ಪ್ರಪಂಚವನ್ನ, ಇದನ್ನು ಹೊರಬೇಕಾದದ್ದು ಪುರುಷ ಪ್ರಕೃತಿ, ಪುರುಷ ಶಕ್ತಿ ಅದು. ಅದಕ್ಕೆ ಹೇಳ್ತಾರೆ, ಅಪ್ಪನ ಕತ್ತಿಗೆ ಅಮ್ಮನ ನೊಗ. ನಾ ಅವರ ಕಂದ ಶ್ರೀ ಗುರುದತ್ತ ಅಂದ. ಗುರುದತ್ತ ಅಂದ ಅನ್ನೋದು ಎರಡು ರೀತಿ ನೋಡ್ಬೋದು. ಗುರುದತ್ತ ಅಂದ ಅಂದ್ರೆ ಅಂದನು ಅಂತ ಒಂದು ಅರ್ಥ ಆಗ್ತದೆ, ಅಂದ ಅಂದ್ರೆ ಚಂದ ಅಂತೂ ಅರ್ಥ ಆಗ್ತದೆ. ಚಂದನಾದ ಗುರುದತ್ತ ಹೇಳಿದ ಅಂತ. ಕೊನೆಗೆ ಹೇಳ್ಬಿಡ್ತಾರೆ, ಬಾಯಿ ಹೊಡೆದು ಹೇಳ್ಬಿಡ್ತಾರೆ ಇದೇನು ಅಂಥೇಳಿ. ನಾನು ನೀನು ಆನು ತಾನು ನಾಲ್ಕು ತಂತಿ. ಇಡೀ ಪ್ರಪಂಚ ಇರೋದು ನಾಲ್ಕೇ ಅಪ್ಪ, ಇದು ಇರೋದೇ 4, ಇದು ಬಿಟ್ಟು ಮತ್ತೆ ಯಾವುದೂ ಇಲ್ಲ ಅಂತ ಹೇಳಿ. ಈ 4 ತಂತಿಗಳು ವಿವಿಧ ಸ್ತರಗಳಲ್ಲಿ ತನ್ನನ್ನು ಅರಸಿಕೊಂಡು ಹೋಗ್ತವೆ. ಸೊಲ್ಲಿಸಿದರು ನಿಲ್ಲಿಸಿದರು ಓಂ ಓಂ ದಂತಿ. ಇದೆಷ್ಟು ಚೆನ್ನಾಗಿದೆ ನೋಡಿ. ಮನಸ್ಸು ಮೊದಲು ನೋವನ್ನು ಪಟ್ಟಿರುವಂಥದ್ದು, ನೋವನ್ನು ದಾಟಿ ಸಂವೇದನೆ ಆಗ್ತದೆ. ಆ ಸಂವೇದನೆ ಹೋಗಿ ಮುಂದೆ ಅದು ಒಂದು ನಿವೇದನೆ ಆಗ್ತದೆ. ಅಪ್ಪ ಅಮ್ಮನ ಮಗ ಸೃಷ್ಟಿ ಅಂತ ಹೇಳಿದಾಗ ಅದು ನಿವೇದನೆ ಮಾಡ್ಕೊಂಡು ಹೋಗುವಂಥದ್ದು. ಕೊನೆಗೆ ಅದು ನೋವಿದ್ದದ್ದು, ಸಂವೇದನೆ ಆದದ್ದು, ಅನುಭವ ಆದದ್ದು ಕೊನೆ ಹಂತಕ್ಕೆ ಬಂದಾಗ ಅನುಭವ ಆಗ್ತದೆ ಅಂತ. ಅನುಭವ ಆಗುವಂಥ ಪ್ರಕೃತಿ. ಈ ವಿಶ್ವ ವಿಕಾಸದ ಸಮಷ್ಟಿಯನ್ನೆಲ್ಲ ತನ್ನ ಸಾರ್ವಭೌಮ ಸರ್ವತೆಯಲ್ಲಿ ಹಿಡಿದಂಥ ಆ ತಾನು ಇದೆಯಲ್ಲ, ಅದು ಮುಖ್ಯವಾದ 4ನೇ ತಂತಿ. 4ನೇ ತಂತಿ ಬಹಳ ಮುಖ್ಯ ನಮಗೆ. ಒಂದ್ಸಲ ಬಾಳು ಮುರಳೀಕೃಷ್ಣ ಅವರು ದೂರದರ್ಶನದಲ್ಲಿ ಹೇಳಿದ್ರು ಇದ್ರ ಬಗ್ಗೆ ಹೇಳಿದಾಗ, 4 ತಂತಿಯಲ್ಲೇ ಎಲ್ಲ ಸ್ವರಗಳನ್ನು ನುಡಿಸ್ಬೋದು ನಾವು ಅಂತ. 4 ಸ್ವರದೆಲ್ಲ ನುಡಿಸ್ಬೋದು ಅಂತೇಳಿ. ಆದರೆ 4ನೇ ತಂತಿ ಬಹಳ ಹುಷಾರಾಗಿರಬೇಕು, ಅದು ಬಹಳ ಮುಖ್ಯ. ಅದು ಹೇಳ್ತಾರೆ. ಆದ್ದರಿಂದ ಆ 4ನೇ ತಂತಿಯನ್ನು ಹೆಣೆದಿರಿಸಿ, ವಿಶ್ವವೀಣೆಯನ್ನು ನಿಲ್ಲಿಸಿ, ಸೊಲ್ಲಿಸಿ, ಅದರಿಂದ ಓಂಕಾರದ ಝೇಂಕಾರವನ್ನು ಹೊರಡಿಸಬಲ್ಲಂಥ ಮೈ ಮಾಯಕ ಗಣನಾಯಕನಾಗರ ಶಕ್ತಿ ಇರೋದಂಥದ್ದೇ ತಾನು. ಕೊನೆಗೆ ತಾನು ತನ್ನನ್ನು ಒಪ್ಪಿಸಿಕೊಳ್ಬೇಕು, ತಾನಿಗೆ ತನ್ನನ್ನು ಒಪ್ಪಿಸಿಕೊಳ್ಳಬೇಕು. ಅದು ಪ್ರಯತ್ನ ಇರುವಂಥದ್ದು. ಅದಕ್ಕೆ ಹೇಳ್ತಾರೆ, ಮೈ ಮಾಯಕ ಸೈ ಸಾಯಕ ಮಾಡಿ ಗುರಿಯ ತುಂಬಿ. ಇದು ಸೃಷ್ಟಿ ವಿಕಾಸದ ಅತ್ಯಂತ ಅಂತಿಮ ಗುರಿ. ಇದು ಕುರಿಯ ಕಣ್ಣಿನ ಅದೇ ಧಾತು, ಅದೇ ಮಾತು, ಅದೇ ಪರಾಪಶ್ಯಂತಿ ಮಾಧ್ಯಮ ಅಂದ ಹಾಗೆ ವೈಖರಿಯಾಗಿ ಹರಿಯುವಂಥ ವಾಕ್ ಇದರೆಲ್ಲ ಸಾರ್ತದೆ. ಈ ಚೌದಂತ ವೀಣೆ ಅಂತ ಕರೀತಾರೆ ಬೇಂದ್ರೆಯವರು. ಇದಕ್ಕೆ ಚೌದಂತ ವೀಣೆ, 4 ತಂತಿ ಇರುವಂಥ ವೀಣೆ. ಈ ಹೆಣೆ ಆಗಿರುವಂಥ 4ನೇ ತಂತಿ, 4ನೇ ಪರ, 4 ಪದರು. ಆದರೆ ಮೂಲದ ಅವ್ರ ಮಾತನ್ನು ಹೇಳಿ ಮುಗಿಸ್ತೇನೆ, ಎಷ್ಟು ಚೆನ್ನಾಗಿದೆ ಅಂದರೆ, ಮೂಲದಲ್ಲಿ ಈ ಕಾವ್ಯ ಹೇಳುವಂಥದ್ದು ಒಂದು ಸಮರಿ ಹೇಳೋದಾದರೆ, ಮೂಲದಲ್ಲಿ ಒಂದಾಗಿದ್ದಂಥ ಪರತತ್ವ 4 ಪ್ರಣಾಳಿಕೆಯಲ್ಲಿ ಪ್ರವಹಿಸಿ, ನಾನು ನೀನು ಆನು ತಾನು 4 ಪ್ರಣಾಳಿಕೆ ಹರಿಸಿ 4 ತಂತಿಯಾಗಿ ನುಡಿದು, ತಾನೇ ಸೃಷ್ಟಿಗೆ ತಂದೆಯಾಗಿ ತಾಯಿಯಾಗಿ ಸರ್ವ ಋತುಗಳಲ್ಲಿ ಋತುವಾಗಿ ನೇತಿಯಾಗಿ ಪ್ರೀತಿಯಾಗಿ ಪ್ರಣವವಾಗಿ ಕವಿ ಮನೋರಂಗದಲ್ಲಿ ಅನುಭೂತಿಯಾಗಿ ಅನುಭವವಾಗಿ ಮೈತೊಳುತ್ತೆ. ಇದು ತರ್ಕದಿಂದ ಸಾಧ್ಯ ಇಲ್ಲ, ಅನುಭೂತಿಯಿಂದ ಅನುಭವದಿಂದ ಮಾತ್ರ ಸಾಧ್ಯ, ಅಂತರ್ಬೋಧೆಯಿಂದ ಮಾತ್ರ ಸಾಧ್ಯ ಅಂತ. ಯಾವಾಗ ನಾನು ನನ್ನ ಭ್ರಮೆಗಳೇನಿದೆಯೋ ನಾನು ಅನ್ನುವಂಥದ್ದು ಜನರು ಹುಟ್ಟಿಸಿದಂಥ ಭ್ರಮೆ, ನನ್ನ ಸ್ವಂತ ರೂಪ, ಇದು ಪರತತ್ವ, ಇವು 4 ಒಂದಕ್ಕೊಂದು ಸಂವಾದಿಯಾಗಿ ಬದುಕಿದಾಗ ಜೀವನ ಸಾರ ಸರ್ವಸ್ವವನ್ನು ಪಡ್ಕೊಳ್ಳುತ್ತದೆ. ಅದರೊಳಗೆ ಏನಾದರೂ ಸ್ವಲ್ಪ ಭಿನ್ನ ಆಗಿಬಿಟ್ರೆ ಅಪಸ್ವರ ಬರ್ತದೆ. ಆದ್ದರಿಂದ ಈ 4 ತಂತಿಗಳು, ಅದಕ್ಕೆ ಹೇಳ್ತಾರೆ 4 ತಂತಿ ಅಂತ. 4 ಅನ್ನೋದು ಇನ್ನೊಂದು ಅರ್ಥ ಕೂಡ ಇದೆ. 4 ಅಂದರೆ ಸ್ವರ್ಗ. ಈ 4 ತಂತಿಗಳು ಏಕೀಭವಿಸಿ ಗುಣಗುಣಿಸಿದಾಗ ತನ್ನನ್ನು ಆದಾಗ ಅದೊಂದು ಬಹುಶಃ ಅದ್ಭುತ ಆಧ್ಯಾತ್ಮಿಕ ಕಲ್ಪನೆ ಆಗ್ತದೆ ಅನ್ನುವಂಥದ್ದು.